ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಕ್ಷಮೆಯಲ್ಲಿ ಸ್ವಲ್ಪ ತಡವಾಗಿ ಅಪ್ಡೇಟ್ ಮಾಡ್ತಿರೋದು. ಸುಮಾರು 2 ವೀಕ್ಸ್ ಆಯಿತು ನಾವು ಬಿಟ್ಟು. ಸ್ವಲ್ಪ ನಂದು ತೇಜಸ್ ಬರೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಗೈಸ್, ಇವತ್ತು ಕಾನ್ಸೆಪ್ಟ್ ಬಂದು ಪ್ರ್ಯಾಂಕಿಂಗ್ ಇತ್ತು. ಮನೇಲಿ ಪ್ರ್ಯಾಂಕ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಇಲ್ಲಿ ಪ್ರ್ಯಾಂಕ್ ಬದಲು ಬೇರೆ ಬೇರೆನೇ ಆಗುತ್ತೆ ಅಂತ ಅನ್ನಿಸ್ತೈತೆ. ನೋಡೋದ. ಸೊ ಗೈಸ್, ಪ್ರ್ಯಾಂಕ್ನ ಯಾವ ಥರ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಫುಲ್ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಡೀಪಾಗಿ ಯೋಚನೆ ಮಾಡಾದ್ಮೇಲೆ ಒಂದ್ಸರಿ ನಾನು ಮತ್ತು ನಮ್ಮ ಅಣ್ಣ ಜಗಳಾಡಿದ್ವಿ. ಅದೇ ಥರ ಇವಾಗಲೂ ಆಡ್ಬಿಟ್ಟು ಇಲ್ಲಿ ಬುಂಡೆ ಓಪನ್ ಆಗುತ್ತೆ ಅಂತ ಒಂದು ಪ್ಲ್ಯಾನ್ ಹಾಕಿದ್ದೀನಿ. ಓಪನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮನ ಪ್ರ್ಯಾಂಕ್ ಮಾಡೋದು. ಇಲ್ಲಿ ಮತ್ತೆ ಒಂದೆರಡು ಹತ್ರ ಪ್ಯಾಚ್ಗಳನ್ನ ಹಾಕೊಂಡು ಅವರು ಎಲ್ಲ ಹೊರಗಡೆ ಹೋಗಿದ್ದಾರೆ. ಆ್ಯಕ್ಚುಲಿ ಮೈಸೂರಿಗೇನೋ ಹೋಗಿದ್ದಾರೆ. ಅವ್ರು ಬರೋ ತನಕ ಅದನ್ನ ಮಾಡಬೇಕು. ಕಮ್ ಲೆಟ್ಸ್ ಗೋ. ನಾವು ಬ್ಯಾಂಡೇಜ್ ತಗೊಂಡಿದ್ದೀನಿ, ಬಟ್ ಎಲ್ಲಿಗೆ ಹಾಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೋಡೋದ. ಸೊ ಗೈಸ್, ಇಲ್ಲಿ ತಲೆಗೆ ಮತ್ತು ಕೈಲಿ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ನೋಡೋದಕ್ಕೆ ಒಂದು ಸ್ವಲ್ಪ ಕಣ್ಣೀರು ಬರಬೇಕು. ಆ್ಯಕ್ಚುಲಿ ಹೊಡಿಸ್ಕೊಂಡಿದ್ದೀನಿ ಸ್ಟೇಟು ಅಂತಂದರೆ ಅಳು ಬರಬೇಕಲ್ವ ಒಂದು ಸ್ವಲ್ಪ. ಅದರಿಂದ ಈರುಳ್ಳಿನ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕಣ್ಣೀರು ಬರ್ಸ್ಕೊಳ್ಳೋದ. ಬನ್ನಿ ಗೈಸ್, ಒಂದು ಸ್ವಲ್ಪ ರೆಡ್ ಆಗಿರಲಿ ಅಂದ್ಬಿಟ್ಟು ಕುಂಕುಮದ ನೀರನ್ನ ಕೆನ್ನೆಗೆ ಮತ್ತು ಹಣೆಗೆ ಹಚ್ಕೊಂಡು ದೆನ್ ಇಲ್ಲೊಂದು ಸ್ವಲ್ಪ ಕೈಯಲ್ಲಿ ಮಾರ್ಕಿದೆ. ಅಮ್ಮನ್ನ ಇನ್ನೇನೋ ಬರ್ತಾಯಿದ್ದಾರೆ ಅಂತಂತ ಹೇಳಿದ್ರು, ಫೋನ್ ಮಾಡಿದ್ದೆ. ಹೇಳಬೇಕಲ್ಲ, ಒಂದು ಸ್ವಲ್ಪ ಈರುಳ್ಳಿ ರೆಡಿ ಮಾಡ್ತಾಯಿದ್ದೀನಿ. ಕಮ್ಮಿಡ್ಸ್ಕೊಂಡು. ಸೊ ಗೈಸ್, ಈರುಳ್ಳಿನ ಇಷ್ಟೇ ಆಲ್ಮೋಸ್ಟ್ ಸ್ವಲ್ಪ ಮೇಲ್ಮೇಲೆ ಕಟ್ ಮಾಡಿದ್ದೀನಿ. ಇದನ್ನ ಒಂದು ಸ್ವಲ್ಪ ಕಣ್ಣಿಗೆ ಆದರೂ ಒಳಗೆ ಬರ್ತಿಲ್ಲ, ಬಟ್ ಬರಬೇಕಲ್ಲ ಅಂದ್ಬಿಟ್ಟು ಕಣ್ಣಿಗೆ ಮಡಗ್ತಿದ್ದೀನಿ. ಕಮ್ ಲೆಟ್ಸ್ ಗೋ ಗೈಸ್. ಅಮ್ಮ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅವ್ರಿಗೆ ವಯಸ್ಸಾಯಿತು, ಹುಷಾರಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಆಟ ಆಡ್ಸೋದು ಬೇಡ. ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ. ಬಾಯ್, ಬನ್ನಿ ನೋಡೋದ. ಕಮಾನ್. ನೋಡ್ಬೇಕು ಕಾಣೆ. ಈ ಥರ ಅರೇಂಜ್ ಮಾಡಿದ್ದೀನಿ. ಇದೊಂದು ಅಪ್ಪ ಅವರು ಫೇವ್ರೆಟ್ಟು, ಹೊಸ್ದಾಗಿ ತಂದಿದ್ರು. ಆ್ಯಕ್ಚುಲಿ ಇದನ್ನು ಸ್ವಲ್ಪ ಭಾಗ ಹೀಗೆ ಮಾಡಿಬಿಟ್ಟು ಮಡಗದ. ಸ್ವಲ್ಪ ಕಿತ್ಕಿತ್ತೋದ್ರೆ ನನ್ನ ಗತಿ. ಪರ್ಫೆಕ್ಟಾಗಿ ಎಲ್ಲ ಅರೇಂಜ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಏನಾದರೂ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಯೋಚನೆ ಮಾಡ್ತಿದ್ದೀನಿ. ಯಾವ ಥರ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸೊ ಗೈಸ್, ಈ ಥರ ಅರೇಂಜ್ ಮಾಡಿದ್ದೀನಿ. ನೋಡೋದ. ಇವಾಗ ದೊಡ್ಡಮಾಲಿಗೆ ಒಂದು ಸ್ವಲ್ಪ ಕೆಲಸ ಐತೆ, ಕರಿತಾ ಇದ್ರೆ. ಬನ್ನಿ ಹೋಗೋದ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ಗೈಸ್, ಬನ್ನಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ रुको जरा, सबर करो. देखा
ನಮ್ಗೆ ಸಕಾಣ ಮಾಡೋಣ ಲೋಪ ನಾವು ಬಂದು ಎಲ್ಲ ಕಪ್ಪು ಸೊ ಗೈಸ್ ನಮ್ಮಮ್ಮ ಫುಲ್ ಗಾಬರಿ ಆಗಿದ್ರು ಫಸ್ಟ್ ಬರೋವಾಗ. ನಮ್ಮ ಅಣ್ಣ ಹೇಳಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ. ಅಮ್ಮ ಏನು ಅನ್ಕೊಂಡಿದೆ? ಅಮ್ಮ ಹೇಳಮ್ಮ, ಗಾಬರಿ ಆಗಿದ್ದ? ಸಾರಿ, ತಮಾಷೆಗೆ ಮಾಡಿದ್ದು. ಬಟ್ ಅಪ್ಪ ಮಾತ್ರ ಫುಲ್ ಬೈತಾ ಇದ್ದಾರೆ ಏನೇನೋ ಆಗಿ. ಅಪ್ಪ ಏನಾಯ್ತಪ್ಪ? ಅಪ್ಪ ಓಯಪ್ಪ, ಅಪ್ಪ ಇಲ್ಲಿ ನಿಂತು ಹೇಳಿ, ಅಳ್ತಿದೀಯಾ? ಅಳ್ಬೇಡಪ್ಪ. ಸೊ ಗೈಸ್ ಜಸ್ಟ್ ಥ್ಯಾಂಕ್ಗೋಸ್ಕರ ಮಾಡಿದ್ದು, ಬಟ್ ಅವರು ಸೀರಿಯಸ್ ಆಗಿ ತಗೊಂಡಿದ್ರು. ಸಾರಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಗೈಸ್ ಇವಾಗ ಎಡೀತಿದ್ದೀನಿ, ಬಟ್ ಬರ್ತಾ ಇಲ್ಲ. ಅಷ್ಟೊತ್ತಿನ ಟ್ರೈ ಮಾಡಿದೆ, ಸಿಗ್ತಾನೆ ಇಲ್ಲ. ಇದು ಕೈದು ಹೆಂಗೋ ಬಂತು. ಟೈಟಾಗಿ ಅಂಟಿಸ್ಬಿಟ್ಟಿದೆ ನಮ್ಮ ಅಣ್ಣ. ಸೊ ಗೈಸ್ ಮಿಷನ್ ಅನ್ಸಕ್ಸಸ್ಫುಲ್ ಆಯಿತು. ಅಮ್ಮರು ಆದರೂ ಗಾಬರಿ ಆದರು. ಇವನು ಹೇಳಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತು, ಬಟ್ ಏನು ಮಾಡೋದ, ಹೇಳಿಬಿಟ್ಟ. ರೆಕಾರ್ಡ್ ಬರಿಬೇಕು ಅಂತ ಅಂದ್ಬಿಟ್ಟು ಕುಂತಿದ್ದೆ. ಆಗ ಪ್ರ್ಯಾಂಕ್ ಮಾಡಬೇಕು ಅಂತ ಐಡಿಯಾ ಬಂದ ತಕ್ಷಣ ಹೋಗಿ ಒಂದು ಸ್ವಲ್ಪ ಅದ್ರ ಮೇಲೆ ಮಾಡೋಕ್ಕೆ ಹೋಗಿ ಈಗ ಬುಕ್ಗಳು ಹಂಗೆ ಬಿದ್ದಿದ್ದೇವೆ. ನಮ್ಮಪ್ಪ ನೋಡಿದ್ರೆ ಕೋಪದಲ್ಲಿ ಹಿಂಗೆ ನೋಡ್ತಿದ್ದಾರೆ. ಸೊ ಗೈಸ್ ಈಗ ತೋಟಕ್ಕೆ ಹೋಗ್ಬೇಕಂತೆ, ಬನ್ನಿ ಹೋಗಿದ್ದು ಬರೋದು. ಸೊ ಗೈಸ್ ಇವತ್ತು ನಾನು ಅಮ್ಮ ಮನೇಲಿ ಪ್ರ್ಯಾಂಕ್ ಮಾಡೋದಾದರೆ ಇವತ್ತು ಸುಮಾರು ಜನ ಫೋನ್ ಮಾಡ್ಬಿಟ್ಟು ನನಗೆ ಪ್ರ್ಯಾಂಕ್ ಮಾಡ್ತಿದ್ರು. ಇಲ್ಲಿ ಭಾರಿ ತಲೆ ಕೆಡಿಸ್ಬಿಟ್ರು ಮನೇಲಿ. ಅಮ್ಮ ಅವರೆಲ್ಲ ಗಾಬರಿ ಆಗಂಗೆ ನನ್ನನ್ನೇ ಟೆನ್ಷನ್ ಮಾಡಿದ್ದಾರೆ. ಫೋನ್ ಮಾಡಿಬಿಟ್ಟು ಏನೇನೋ ಮಾತಾಡೋರೆ, ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಮಾಡಿದರೆ ಅವ್ರಿಗೆ ಇರ್ತಿತ್ತು ಆ್ಯಕ್ಚುಲಿ. ಆದರೂ ಸುಮ್ಮನೆ ಯಾವುದೋ ಒಂದು ವಿಷಯಕ್ಕೆ ನನ್ನನ್ನು ಮಧ್ಯೆ ಕೇಳಿದ್ಬಿಟ್ಟು ನನ್ನನ್ನೇ ಕರೆದಿದ್ರು. ಫೋನ್ ಮಾಡಿಬಿಟ್ಟು ಅದು ಬೆಳಿಗ್ಗೆ ಮಧ್ಯಾಹ್ನದಿಂದನೂ ಫೋನ್ ಮಾಡಿದ್ರಂತೆ. ಅಪ್ಪನ ಹತ್ರ ಇತ್ತು ಫೋನು. ಅಪ್ಪ ಹಾಸ್ಪಿಟಲ್ಗೇನೋ ಹೋಗಿದ್ರಲ್ಲ, ಅಲ್ಲೇ ಎತ್ಬಿಟ್ಟು ಏನು ಈ ಥರ ಅದೆಲ್ಲ ಕೇಳಿದ್ರು. ಬಟ್ ಇವಾಗ ಯಾರು ಅಂತ ಕೇಳಿದ್ರೆ ಅದು ಸುಮ್ಮನೆ ಏನೇನೋ ಯಾವುದೋ ವಿಷಯಕ್ಕೆ ಏನೇನೋ ಮಾಡಿ ಇನ್ವಾಲ್ವ್ ಮಾಡಿದ್ರು ನನ್ನನ್ನು. ಸೊ ಗೈಸ್ ಇವತ್ತು 2 ಪ್ರ್ಯಾಂಕ್ ಮಾಡಿದ್ದು. ಆ್ಯಕ್ಚುಲಿ ಒಂದು ಪ್ರ್ಯಾಂಕು, ಒಂದು ನಾನು ಮಾಡಿದ್ದು, ಇನ್ನೊಂದು ಫೋನಲ್ಲಿ ಮಾಡಿಬಿಟ್ಟು ಅವರು ಗಾಬರಿ ಮಾಡಿದ್ದು. ಮನೇಲಿ ಆದರೂ ನಾನು ಮಾಡಿದ ಪ್ರ್ಯಾಂಕ್ ಒಂದು ಸ್ವಲ್ಪ ಲಿಮಿಟಾಗಿದ್ರೂ ನಮ್ಮ ಅಣ್ಣ ಮಾಡಿದ್ದೆ ಸರಿ ಅನ್ನಿಸ್ತು ಆ್ಯಕ್ಚುಲಿ. ಇನ್ನೂ ಮುಂದಕ್ಕೆ ಹೋಗಿದ್ರೆ ಒಂಥರ ಬೇರೆ. ಅಮ್ಮ ಫಸ್ಟ್ ರಿಯಾಕ್ಷನ್ನೇ ಒಂದು ಸ್ವಲ್ಪ ನೋಡಿದ್ರೆ ಭಯ ಆಯಿತು. ಫಸ್ಟು ನಾನು ಈ ಥರ ಅಳ್ತಿದ್ದಾಗ ಅಮ್ಮ ಬಂದರು ಏನಾಯಿತು ಅಂತ ಕೇಳಿದಾಗ ಒಂಥರ ಶಾಕ್ ಆದರು. ಫಸ್ಟು ಶಾಕ್ ಆಗಿ ಆಮೇಲೆ ಫಸ್ಟು ನನ್ನ ಹತ್ರ ಬಂದು ತಿರ್ಗಾ ಆಮೇಲೆ ಅವನ ಹತ್ರ ಹೋಗಿ ಒಬ್ಬ ಕೇಳ್ತಿದ್ದಾಗ ಆಮೇಲೆ ತಿರ್ಗಾ ಬಂದರು. ಲಾಸ್ಟಲ್ಲಿ ನಮ್ಮ ಅಣ್ಣ ವೀಡಿಯೋಗೋಸ್ಕರ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಅವನು. ಆ್ಯಕ್ಚುಲಿ ಅವನಿಗೂ ಗೊತ್ತಿರಲಿಲ್ಲ ಕ್ಯಾಮ್ರಾ ಮಡಗಿರೋದು. ಲಾಸ್ಟಲ್ಲಿ ಹೆಂಗೆ ಗೊತ್ತಾಯಿತು, ಅವನು ವೀಡಿಯೋಗೋಸ್ಕರ ಮಾಡ್ತಿರೋದು ಈ ಥರ ಮಾಡ್ದ ಅಂತ ಹೇಳ್ಬಿಟ್ಟ. ಅದರಿಂದ ಅದು ಫೇಲ್ ಆಯಿತು. ಬಟ್ ಆದರೂ ರಿಯಾಕ್ಷನ್ನು ಇಬ್ಬರದ್ದು ಶಾಕ್ ಆದರು. ದೆನ್ ಇವಾಗ ಇಬ್ಬರ ಜೊತೆ ನಾನು ಶಾಕ್ ಆಗಂಗೆ ಫೋನಲ್ಲಿ ಆ ಥರ ಪ್ರ್ಯಾಂಕ್ ಆಯಿತು. ಬಟ್ ಅದನ್ನು ಒಂದ್ಸಿ ಹೇಳೋ ಅಂಥದ್ದು ಅವಶ್ಯಕತೆ ಇಲ್ಲ ಅಂತ. ಏನಾದ್ರು ದೊಡ್ಡದಾದ್ರೆ ನಿಜವೂ ನೆಕ್ಸ್ಟ್ ವಿಡಿಯೋಲ್ಲ ಅಪ್ಲೋಡ್ ಮಾಡ್ತೀನಿ. ಅದನ್ನು ಏನಾಯಿತು ಅಂತ ಡೀಟೇಲ್ಸಾಗಿ ವಿತ್ ರೆಕಾರ್ಡ್ ಐತೆ, ಅದನ್ನ ಜೊತೆಗೆ ಹಾಕ್ತೀನಿ. ರೆಕಾರ್ಡ್ ಅಂದರೆ ಬಟ್ ವಾಯ್ಸ್ ರೆಕಾರ್ಡ್ ಅಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಹತ್ರ. ಓಕೆ ಗೈಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ಸ್ವಲ್ಪ ಬೇರೆ ಥರ ಇತ್ತು, ನನಗೂ ಸ್ವಲ್ಪ ಬೇಜಾರು ಮಾಡಿದ್ರು ಇವತ್ತು. ಆ್ಯಕ್ಚುಲಿ ನಾನು ಬೇರೆ ಮಾಡಬೇಕಾಗಿರೋ ಪ್ಲ್ಯಾನೇ ಬೇರೆ ಇತ್ತು, ಬಟ್ ಮಾಡಲೇಬೇಕಾಗಿತ್ತು ಅಂದ್ಬಿಟ್ಟು ಬೇರೆದೊಂದು ಸ್ವಲ್ಪ ಮಾಡಿದೆ.